ಹಾ ಮಗಳೇ. ಹಾ ಹಾ ಹಾ. ಹಬ್ಬಬ್ಬಬ್ಬ. ಒಂಥರ ಸ್ಲಮ್ಮು ಜನ ಇದ್ದಂಗೆ. ಥೂ ತು 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 ತು. ಹೆಂಗ್ ಆಡ್ತಾಳೆ ಗೊತ್ತಾ? ಸೊಸೆ ತುಂಬಾ ಒಳ್ಳೆಯವಳು, ಪರವಾಗಿಲ್ಲ. ಅವ್ರ ಅಮ್ಮ ಅವಳಲ್ಲ. ಅಬ್ಬಾ, ಮೇಲ್ಗಡೆಯಿಂದ ಕೆಳಗಡೆ ತನಕ. ಥೂ, ಹೆಂಗ್ ಆಡ್ತಾಳೆ ಅಂದ್ರೆ, ಏನಾದ್ರೂ ನಾನು ಮಾತಾಡಕ್ ಹೋದ್ರೆ ಸುಮ್ಮನೆ ನನ್ನ ಮಗುಂಗೆ ಬೇಜಾರು. ಅಮ್ಮ, ನೀನ್ ಮಾತಾಡ್ಬೇಡ ಸುಮ್ಮನೆ ಇರಮ್ಮ, ನೀನ್ ಮಾತಾಡ್ಬೇಡ ಸುಮ್ಮನೆ ಇರಮ್ಮ ಅಂತ ಹೇಳ್ತಿರ್ತಾನೆ. ಅಯ್ಯೋ ಮಗಳೇ, ಹೋಗತ್ತಾ, ಏನೇ ಹೇಳು, ನಮ್ಮ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಬರೋಕ್ಕಾಗಲ್ಲ ಮಗಳೇ. ಎಷ್ಟು ಹೇಳಿದ್ರು ಅಷ್ಟೇನೆ. ಅವ್ರನ್ನ ನೋಡ್ತಾ ಇದ್ರೆ ನನ್ನ ಸೊಸೆ ಏನಿಲ್ಲ ಪಾಪ, ಒಳ್ಳೆಯವಳು. ಅವ್ರ ಅಮ್ಮ ನೋಡ್ತಾ ಇದ್ರೇನೆ ಮೈಯೆಲ್ಲ ಉರಿತಾ ಐತೆ ಅಂತಂದ್ರೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಾದರೂ ಬೈಯೋಣ ಅಂದರೆ ಬಿಡ್ಬೇಕಲ್ಲ ನಿಮ್ಮ ಅಣ್ಣ. ಹಾಗೆ ಹಿಂಗೆ ಅಂತ ಹೇಳ್ತಾನೆ. ಯಾಕೋ ಮಗಳೇ, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ ಮನೆಗೆ, ಓಕೆನಾ? ಇಲ್ಲಿ ಇವರೇ ಇದ್ಕೊಂಡ್ಲಿ. ನನಗೆ ಯಾಕೋ ತುಂಬ ಬೇಜಾರಾಗ್ತೈತೆ ನನಗಂತೂ. ಇಲ್ಲಿರಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ನನಗಂತೂ. ಛೇ, ಸುಮ್ಮನೆ ಬೇಜಾರಾಗ್ತೈತೆ. ಹ್ಞೂ 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 ಓಕೆ ಮಗಳೇ, ನಾನು ಬರ್ತೀನಿ, ಡೋಂಟ್ ವರಿ, ಓಕೆ? ಹ್ಞೂ. ಛೇ 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 ಛೇ, ಸ್ಲಮ್ ಬುದ್ಧಿ. ಹಬ್ಬಬ್ಬಬ್ಬ, ಅದೇನು ದನ ತಿಂದಂಗೆ ತಿಂತಾಳೆ. ಅದೇನು ತಿಂತಾಳೆ ನನಗಂತೂ ಗೊತ್ತಿಲ್ಲ. ನನಗಂತೂ ಇರಿಟೇಷನ್ ಆಗೋಗ್ಬಿಟ್ಟೈತೆ ಅವಳು ತಿನ್ನೋದು ನೋಡ್ತಾ ಇದ್ರೇನೆ. ಹಬ್ಬಬ್ಬಬ್ಬ, 10 ವೆರೈಟಿ ಫುಡ್ಸು, ಚಿಕನ್ ಅದು ಇದು. ಹಬ್ಬಬ್ಬಬ್ಬ, ಅದ್ರಾಗ ಓವರ್ ಆಕ್ಟಿಂಗು. ಬಾಡಿ ಗಾರ್ಡ್ ಬೇಕಂತೆ, ಬಾಡಿ ಗಾರ್ಡ್. ನಾವೇ ಇಟ್ಕೊಂಡಿಲ್ಲ. ಏನು ದುರಂಕರ ಅಂತ ಹೇಳ್ಬಿಟ್ಟು ಮಾಡ್ತಾಳೆ ಮಗಳೇ. ನನಗಂತೂ ಸ್ವಲ್ಪನೂ ಲೈಕ್ ಆಗ್ತಿಲ್ಲ ನನಗಂತೂ. ನಾನೇನೋ ಬಡವರು ತಗ್ಗಿ ಬಗ್ಗಿ ನಡೀತಾರೆ, ಬಡವರು ಅಲ್ವಾ ಅಂತ ಅನ್ಕೊಂಡ್ರೆ ಇಲ್ಲ 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 ಇಲ್ಲ, ದೌಲತ್ತು ದುರಂಕಾರಗಳು ಜಾಸ್ತಿ. ಹೌದು ಹೌದು ಹೌದು. ಇಂಥವ್ರಿಗೆ ಮಗಳೇ ಜಾಸ್ತಿ ದುರಂಕಾರ ಅನ್ನೋದು. ಸಾವುಕಾರಗಳಿಗೆ ದುರಂಕಾರಗಳಿರಲ್ಲ, ಬಡವರಿಗೆ ತುಂಬ ಅಹಂಕಾರ ಜಾಸ್ತಿ. ಹ್ಞೂ ಹೌದೌದು. ನನ್ನ ಮಗನಿಗೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಇದರಲ್ಲಿ ಅವನ ಹೆಂಡತಿ ಪರನೇ ಹೋಗ್ಬಿಡ್ತಾನೆ, ನನ್ನ ಪರ ಬರಲ್ವಲ್ಲ, ಏನು ಮಾಡೋದು? ಹಾಂ ಹಾಂ ಹಾಂ. ಹ್ಞೂ, ನಾನೇ ಬಿಟ್ಟು ಬರ್ತೀನಿ ಬಿಡು, ಮ್ಯಾನೇಜ್ ಮಾಡ್ಕೊಳ್ಳಿ, ಗೊತ್ತಾಗ್ತೈತೆ ಅವಾಗ. ಹೌದು ಮಗಳೇ, ತುಂಬ ಅಂದರೆ ತುಂಬ ಬೇಜಾರು ಇಲ್ಲಿರೋಕ್ಕೆ. ಅದು ಅವ್ರು ಬಂದಮೇಲೆ ಇರಿಟೇಷನ್ ಶುರುವಾಗ್ಬಿಟ್ಟೈತೆ 2 ದಿನಕ್ಕೆ ನನಗೆ. ಓಕೆ ಬೇಬಿ, ಅದಕ್ಕೆ ನಾನು ಹೇಳಿದ್ದು ಇವನಿಗೆ ಸ್ಟ್ಯಾಂಡರ್ಡ್ ಜನನ ಮನೆ ಕರ್ಕೊಂಡು ಬಂದರೆ ಒಂದು ಲೆವೆಲ್ ಇರುತ್ತೆ. ಈ ಥರ ಲೋಕಲ್ ಜನ ಎಲ್ಲ ಲೋಕಲ್ ಥರನೇ ಆಡೋದು ಅಂತ ಹೇಳಿ ನೆಮ್ಮದಿನೇ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ. ಡ್ರೈವರ್ನ ಕರ್ಕೊಂಡು ಎಲ್ಲಿಗೋ ಹೋಗಿದ್ಲು, ಅದು ಎಲ್ಲಿಗೆ ಹೋಗಿದ್ಲು ಅಂತಲೇ ಗೊತ್ತಿಲ್ಲ ನನಗಂತೂ. ಅದನ್ನು ಬೇರೆ ಹೇಳ್ಕೊಟ್ಬಿಟ್ಟವನೆ, ಡ್ರೈವರ್ನ ಕರ್ಕೊಂಡು ಹೋಗು ಅಂತ. ಡ್ರೈವರ್ನ ಕರ್ಕೊಳ್ಳೋದು ಹೋಗೋದು, ಡ್ರೈವರ್ನ ಕರ್ಕೊಳ್ಳೋದು ಹೋಗೋದು. ಏನು ಆಟ ಮಾಡ್ಕೊಂಡವಳ ಅಂತ. ಎಲ್ಲಿಗೆ ಹೋಗ್ತಾಳೆ ಗೊತ್ತಿಲ್ಲ. ಏನೋ ಬಿಡು, ಅದೇನೋ ಒಂಥರಲ್ಲ ಹಂಗಾಗೋಗ್ಬಿಟ್ಟೈತೆ. ಮಂಗನ ಕೈಲಿ ಮಾಣಿಕ್ಯ ಸಿಕ್ದಂಗೆ ಆಗೋಗ್ಬಿಟ್ಟೈತೆ. ಸರಿ ಬಿಡು, ನಾನು ನಾಳೆನೇ ಬರ್ತೀನಿ, ಓಕೆ? ಹಾಂ. ನಮ್ಮ ಅಮ್ಮನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾವ್ರೆ. ನಾವು ಸಹಿಸ್ತೀವಿ ಅಂದರೆ ಎಲ್ಲರೂ ಸಹಿಸ್ಬೇಕಲ್ಲ ಅಲ್ವಾ? ಏನು ಮಾಡಲಿ? ಇರು. ಯಪ್ಪ 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 ಯಪ್ಪ, ಈ ರೂಮ ಕೂತ್ಕೊಂಡು ಅಲ್ಲೆಲ್ಲನೂ ನೋಡ್ತಾ ಇದ್ರೆ ಈಚೆ ಕಡೆ ದೃಶ್ಯವ ಎಂತ ಖುಷಿ ಆಯ್ತದೆ, ಅಂತ ಆನಂದ ಆಯ್ತದೆ. ಯೋಸಿ ಬೇರೆ ಬೆಚ್ಚು ಬೇಕಾದಾಗ ಬೆಚ್ಚು ಮಾಡ್ಕ, ಸೊಳಿ ಬೇಕಾದಾಗ ಸೊಳಿ ಮಾಡ್ಕ. ಅವವ, ನಮ್ಮ ರೂಮ್ಗೆ ಸಪ್ರೇಟು ಟಿವಿ ಬೇರೆ. ಇದ್ರಾಗ ನೀನು ಯೋನಾರ ನೋಡು, ಬ್ಯಾಡ ಅನ್ನೋರು ಯಾರು? ಯೋಸ್ ನೋಡು, ಬ್ಯಾಡ ಅನ್ನೋರು ಯಾರು? ಅಲ್ವೇ, ನನ್ನ ಅದೃಷ್ಟವೇ ಸರಿ ಬಿಡು ಇಂಥ ಮನೆಯಾಗಿರ್ಬೇಕು ಅಂದರೆ. ಇನ್ನು ಹಳ್ಳಿ ಕಡೆಗೆ ತಲೆನೂ ಹಾಕಕ್ಕಿಲ್ಲ, ಒಂದೇ ಒಂದು ಕಿತ ಹೋಗ್ಬಿಟ್ಟು ಬರಬೇಕು, ಎಲ್ರಿಗೂ ಉರಿಸ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕಲ್ಲ. ಅದಕ್ಕೆ ನೀನು ಕಾರಾಗೋಯ್ತೀನಿ, ಕಾರಾಗೋಗಿ ಎಲ್ಲ ಹೇಳ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ಅಮ್ಮ, ಏನು ಮಾಡ್ತಾ ಇದೀಯಾ? ಮಗಳೇ ಬಾ ಬಾ ಬಾ, ಇಲ್ಲಿ ಎಷ್ಟು ಸಂದಕೈತೆ ನೋಡ್ಬಾ. ಅದಕ್ಕೆ ನೋಡ್ಕೊಂಡು ನಿಂತಿದೆ. ಕಾಪಿ ತರ ಕೇಳಿದ್ದೀನಿ, ಕೆಲಸದವನಿಗೆ ಕಾಪಿ ತಗೊಬಿಟ್ಟು ಬರ್ತೀನಿ ಅಂತ ಹೇಳೋನೆ. ಇಷ್ಟೊತ್ತು ನಿದ್ದೆ ಮಾಡಿ ಸಾಕಾಯ್ತು. ಇವತ್ತು ಸಂಜೆ ಏನು ಹೇಳಿದ್ದೀನಿ ಹೇಳು? ಪಾನಿಪುರಿ ಮಾಡಕ್ಕೆ ಹೇಳಿದ್ದೀನಿ ಮಗಳೇ. ಹೊಟ್ಟೆ ತುಂಬ ಪಾನಿಪುರಿಯ ತಿನ್ನಬೇಕು ಅಂತ ಆಸೆ ಆಗೋಗ್ಬಿಟ್ಟೈತೆ. ಅದಕ್ಕೆ ಅವ್ನಿಗೆ ಹೇಳಿದ್ದೀನಿ, ಪಾನಿಪುರಿಯ ತಗೊಂಬಿಟ್ಟು ಬಾ, ಪಾನಿಪುರಿಯ ಬೇಕು ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳೋನಿಗೆ ಪಾನಿಪುರಿಯ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಗೊಬಿಟ್ಟು ಬರ್ತಾನಂತೆ. ತಿನ್ನೋದು ಆರಾಮಾಗಿ ಕುಂತ್ಕೊಂಡು ಟಿವಿ ನೋಡೋಣ ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ಈ ಕಿತ ಊರಿಗೆ ಹೋದ್ರಂತೂ ಶಿವರಾತ್ರಿಗೆ ಹೋಗೋಣ ಊರಿಗೆ. ಊರಾಗ ಹಬ್ಬ ಇರ್ತದಲ್ಲ, ಜಾತ್ರೆ ಮಾಡ್ತಾರಲ್ಲ ಶಿವನ್ ತೇರು, ಅವಾಗ ಮಜಾ ಮಾಡ್ಬಿಡ್ಬೇಕು ಮಗಳೇ. ಹೋಗ್ಬಿಟ್ಟು ಎಲ್ರಿಗೂ ಹೇಳಿ ಚೆನ್ನಾಗಿ ಉಳಿಸ್ಬಿಟ್ಟು ಮಜಾ ಮಾಡ್ಬಿಡ್ಬೇಕು. ನೀನು ಅಲ್ಲಿ ತನಕ ಯಾಕಿರ್ತೀಯ ಇಲ್ಲಿ? ನೀನು ಯಾಕೆ ಮೈ ಮನೆಗಿರ್ತೀಯ? ಯಾಕೆ ಇವತ್ತು ನೀನು ಹೋಗಕ್ಕೆ ರೆಡಿ ಆಗಿಲ್ವಾ ಇನ್ನೂ? ಮಗಳೇ, ಇದೇನು ಹೇಳ್ತಿದೆಯೇ? ನಮ್ಮನೆ ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಇಲ್ಲಪ್ಪ, ನಾನು ನಮ್ಮ ಮನೆಯಾಗೆ ಇರ್ತೀನಿ, ನಾನು ಎಲ್ಲೂ ಹೋಗಕ್ಕಿಲ್ಲ. ಯಾಕೆ ಹೋಗಕ್ಕಿಲ್ಲ? ಅಮ್ಮ, ಇದು ನನ್ನ ಗಂಡನ ಮನೆ, ನಿನ್ನ ಮನೆ ಅಲ್ಲ, ಸರಿನಾ? ನಿನ್ನ ಮನೆ ಊರಾಗೈತೆ, ದಯವಿಟ್ಟು ನಿಂದು ಏನಿಲ್ಲ ಬಿಡು, ಲಗೇಜ್ ಪ್ಯಾಕ್ ಮಾಡ್ಕೊಳಕ್ಕೆ. ನೋಡು, ಹಾಕೊಂಡ್ರದೊಂದು ಬಟ್ಟೆನಾಗ ಬಂದಿದ್ದಲ್ವಾ, ಈಗ ಹೊಸ ಬಟ್ಟೆ ಹಾಕೊಂಡಿದ್ಯಲ್ಲ, ಹಾಕೊಂಡು ಸುಮ್ಕೆ ಏನಿಯ ಹೋಗು. ಸಾಕು ನಿನ್ನ ಇದೆಲ್ಲನೂ. ಅಲ್ಲಮ್ಮ, ಏನು ಮಗಳು ಮನೆಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟಿರ್ತೀಯ? ಮಗಳೇ, ಇದೇನು ಹಿಂಗೆ ಮಾತಾಡ್ತಾ ಇದೀಗ? ಯಾಕೆ ಹಿಂಗೆ ಮಾತಾಡ್ತಿದ್ದೀಗ? ಇರೋದನ್ನೇ ಏನಿಯ ಹೇಳ್ತಾ ಇದ್ದೀನಿ, ಮಗಳು ಮನೆಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟಿರ್ತೀಯ? ಇದೇ ನಿನ್ನ ಗಂಡು ಮಗನ ಮನೆನಾ ಇರಕ್ಕೆ? ನಿಂಗೆ ನಾಚಿಕೆ ಆಗಲ್ವಾ ಮಗಳು ಮನೆಗಿರಕ್ಕೆ? ನನ್ಗಂತೂ ಮೈಯೆಲ್ಲ ಉರ್ದೋಗ್ತಾಯ್ತು ನನಗಂತೂ. ನೀನು ನೋಡಿದ್ರೆ, ನೀನು ಹೋಗ್ತೀಯ, ಇವಾಗ ಹೋಗ್ತೀಯ, ನೆನ್ನೆ ಹೋಗ್ತೀಯ ಅಂತ ಕಾಯ್ಕೊಂಡು ಕುಂತಿದ್ದೀನಿ. ಹೋಗ್ದಿದ್ದಂಗೆ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ. ಈಗ ನೋಡಿದ್ರೆ ಶಿವರಾತ್ರಿಗೆ ಹೋಗೋಣ ಅಂತ ಬೇರೆ ಹೇಳ್ತಾ ಇದೀಯಾ. ಹಲೋ, ನೀನು ಹೋಗ್ಬೇಕು, ನಾನಲ್ಲ. ನಾನು ಯಾಕೆ ಬರಲಿ? ಫಸ್ಟ್ ನೀನು ಇಲ್ಲಿಂದ ಹೋಗು. ಹಂಗಲ್ಲ ಮಗಳೇ,
ಅದು ಹಂಗಲ್ಲ. ನಾನು ಇವಾಗ ಹೋಗೋದು ಅಂದರೆ ಅಲ್ಲ, ನಾನು ಇಲ್ಲೇ ಇದ್ರೆ ಏನಾಯ್ತದೆ? ಇಷ್ಟು ದೊಡ್ಡ ಮನೆ ಅಲ್ವಾ ನೋಡು, ನನಗೂ ಒಂದು ರೂಮ್ ಕೊಟ್ಟವ್ರಲ್ವಾ, ಇಲ್ಲೇ ನಿನಗೆ ಇರ್ಬೋದು ತಾನೇ ನಾನು. ಬ್ಯಾಡ ಬ್ಯಾಡ, ನೀನಿರೋದು ನನಗಿಷ್ಟ ಇಲ್ಲ, ಬ್ಯಾಡ. ನೋಡು, ಮಗಳು ಮನೆ ನೀನಿರೋ ಅವಶ್ಯಕತೆ ಇಲ್ಲ. ನೋಡು, ನಾನು ಆರಾಮಾಗಿದ್ದೀನಿ, ನಾನು ಮುಂದೆನೂ ಆರಾಮಾಗಿರ್ತೀನಿ, ಸರಿನಾ? ನಾನು ಮದುವೆ ಮಾಡ್ಕೊಂಡಿರೋದು, ನನಗೆ ಈ ಮನೆ ಸಿಕ್ಕೈತೆ, ನಿನ್ಗೇನು ಅಧಿಕಾರ ಐತೆ ಅಂತ ಈ ಮನೆಯಾಗಿರ್ತೀಯಾ? ಅಮ್ಮ ನೋಡು, ಇನ್ನೇನು ಟೈಮ್ ಆಯ್ತದೆ, ಫಸ್ಟು ಬಸ್ ಹತ್ಕೊಂಡು ಹೊರಡು, ಸುಮ್ಮನೆ ನೀಯ. ಓ ಮಗಳೇ, ಏನಾಯ್ತು ನಿಂಗೆ? ತಲೆಗಿಲೆ ಕೆಟ್ಟುಬಿಟ್ಟಾಯ್ತಾ ಏನು? ನಿಂಗೆ ತಲೆಗಿಲೆ ಕೆಟ್ಬಿಟ್ಟು ತಿಕ್ಳಿಗೆ ಹಿಡಿದ್ಬಿಟ್ಟಾಯ್ತಾ ಏನು? ಹಾ ಮಗಳೇ, ನಾನು ಇಲ್ಲೇ ನಿನ್ನ ಜೊತೆನೇ ಇರ್ತೀನಿ ಮಗಳೇ. ಇಷ್ಟು ದೊಡ್ಡ ಆ ಮನೆನಾಗೆ ನಾನೊಬ್ಳು ಏನಾರ ಕಷ್ಟ ಆಯ್ತಿನ ನಿನಗೆ? ಹೇಳು. ಇಲ್ಲ ಮಗಳೇ, ನಾನು ಇಲ್ಲೇ ನಿನ್ನೆ ಇರ್ತೀನಿ, ನಾನು ನಿನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಥೂ, ಇಷ್ಟು ಗೊತ್ತರೆ ನಿಂಗೆ ಮಾನ ಮರ್ಯಾದೆ ಅನ್ನೋದು ಏನನ್ನೂ ಇಲ್ವಾ ನಿನಗೆ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇರಬೇಕಲ್ವೇ ನಮ್ಮ ಮನುಷ್ಯಂಗೆ? ನಿಂಗೆ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದು ಏನನ್ನೂ ಇಲ್ವಾ? ಥೂ, ನೀನು ನೋಡಿದ್ರೆ ನನಗೆ ಅಸಹ್ಯ ಆಗ್ತೈತೆ. ನೀನು ಒಬ್ಳು ಅಮ್ಮನ. ನೋಡು, ನೀನು ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ನೋಡು, ನೀನೇನಾದ್ರು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನಾನು ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಷ್ಟೇನೆ. ನೀನು ಇಲ್ಲೇ ಇದ್ಬಿಡು. ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಮಗಳು ಮನೆಗಿರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಇರ್ಬೇಕಮ್ಮ. ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ. ಲೇ ಮಗಳೇ, ಈ ವರ್ಷ ನಿನ್ ಕಷ್ಟ ಆಗೆಲ್ಲ ನಿನ್ ಜೊತೆಯಾಗಿದ್ದೆ. ನಿನಗೋಸ್ಕರ ಅಂತ ನಾನು ಎಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಹೆಂಗೆಲ್ಲ ಇದ್ದೆ. ಆದರೆ ಇವಾಗ ನೀನು ಸಾವುಕಾತಿ ಆಗೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು, ಸಾವುಕಾರರು ಮನೆ ಫ್ಯಾಮಿಲಿ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ನೀನು ಹಿಂಗೆ ಮಾಡೋದು ಯಾವ್ದು ಸರಿ ಮಗಳೇ? ಹಾಂ ಹೇಳು. ನಿನಗೆ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಎತ್ತು ತಾಯಿನೇ ಮರಿತಾ ಇದೆಯಾ ನೀನು? ಹಾಂ ಅಲ್ಲ, ಹಳಿ ಅಂದರೂ ಏನು ಅನ್ನಲಿಲ್ಲ. ನೋಡು, ಬೀಗ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಆದರೆ ನೀನು ನೋಡು, ಅವ್ರು ಇರಿಸ್ಕೊಂಡ್ರು ನೀನು ಇರಿಸ್ಕೊಳಕ್ಕಿಲ್ಲ ಅಂತ ಹೇಳ್ತಿದ್ದೀಗಲ್ಲ, ಯಾಕಮ್ಮಿ? ಏನಾಯಿತು? ಹಾಂ ಇಲ್ಲಿದ್ದರೆ ನಿಂಗೆ ಅಷ್ಟೊಂದು ತೊಂದರೆ ಆಯ್ತಾಯ್ತಾ ನಿನಗೆ? ಹಾಂ, ನಾನು ಪಾಡು, ನಾನು ಇದ್ದೀನಿ ತಾನೇ. ನೋಡು ನೋಡು, ನಿನಗೇನ ಇಷ್ಟ ಆಗಲಿಲ್ಲ ಅಂದರೆ ಹೇಳು. ಅದು ಬಿಟ್ಬಿಟ್ಟು ಯಾಕೆ ಮನೆ ಬಿಟ್ಬಿಟ್ಟು ಕಳಿಸ್ತಿದ್ಯಾ? ನಾನು ಇಲ್ಲೇ ಇರ್ತೀನಿ, ನಂಗೆ ಇಲ್ಲೆಲ್ಲ ಇರೋಕ್ಕೆ ಇಷ್ಟ ಆಗೋಗ್ಬಿಟ್ಟೈತೆ. ತುಂಬ ಚೆನ್ನಾಗೈತೆ ಮಗಳೇ. ನಾನು ಇಂಥದ್ದೆಲ್ಲ ನಾನು ಆವತ್ತಿಂದನೂ ನೋಡಿಲ್ಲ, ಈಗ ನೋಡ್ತಾ ಇವ್ನಿ. ನಾನಂತೂ ಇಲ್ಲೇ ಇದ್ಬಿಡ್ತೀನಿ. ಹೋಗು ಅಂತ ಹೇಳಿದ್ನಲ್ಲ ಮನೆ ಬಿಟ್ಬಿಟ್ಟು. ಎತ್ಕೊಂಡು ನಿನಗೊಂದು ಬ್ಯಾಗ್ ಕೊಡ್ತೀನಿ, ಆಧಾರ್ ಕಾರ್ಡ್ ಎತ್ಕೊಂಡು ಫ್ರೀ ಬಸ್ ಐತಲ್ಲ, ಬಸ್ಸು ಹತ್ಕೊಂಡು ಹೋಗು ಸುಮ್ಮನೆ. ಇರು, ಬ್ಯಾಗ್ ತಂದು ಕೊಡ್ತೀನಿ. ಅಯ್ಯೋ, ಇವಳು ಯಾಕೆ ಹಿಂಗೆ ಆಡ್ತಾವಳೆ? ನಾನು ಇಲ್ಲೇ ಇದ್ದಿದ್ರೆ ಏನಾಯ್ತಿತ್ತು? ಯಾಕೆ ಇವಳು ವಾಪಸ್ ಕಳಿಸ್ತಾವಳು ನನ್ನ? ಅಲ್ಲ, ಈ ನನ್ನ ಮಗಳಿಗೆ ನನ್ನ ಮೇಲೆ ಪೀರುತ್ತೀನಿ ನೀ ಕಮ್ಮಿ ಆಗೋಗ್ಬಿಡ್ತಾ ಅಂತ. ತಗೋ, ಈ ಬ್ಯಾಗ್ ತಗೊಂಡು ಒಯ್ತಾರ ಸುಮ್ಕೆ ನೀಯ. ಈ ಬ್ಯಾಗಗೆ ಒಂದು 2,000 ರೂಪಾಯಿ ಕಾಸೈತೆ. ಇಲ್ಲಿಂದ ಆಟೋ ಚಾರ್ಜು, ಅಲ್ಲಿಂದ ಏನಾರ ಬೇಕಾದ್ರೂ ತಿನ್ಕೊಂಡು ಹೋಗಿ ಸುಮ್ಕೆ ನೀಯ. ಅಲ್ಲ ಮಗಳೇ, ಅಳಿ ಅಂದ್ರು, ಅದು ಸುಮ್ಮನೆ ಬಾ ಅಂತ ಹೇಳಿದ್ನಲ್ಲ, ಬಾ ಸುಮ್ಮನೆ. ನೋಡು, ಆಟೋ ಬುಕ್ ಮಾಡಿದ್ದೀನಿ, ಡೈರೆಕ್ಟಾಗೆ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಒಂದು 300 ರೂಪಾಯಿ ಕೊಟ್ಬಿಡು ಆಟೋದವನಿಗೆ. ಕಾಸು ಸಿಕ್ಕಿವನಿದ್ರಾಗೆ ಆಧಾರ್ ಕಾರ್ಡ್ ಐತೆ, ಆಧಾರ್ ಕಾರ್ಡ್ ಎತ್ಕೊಂಡು ಹೋಯ್ತಾ ಇರು ಸುಮ್ಕೇನಿಯ. ಮಗಳೇ, ಅಳಿ ನಾವು 4 ಕಾರವಲ್ಲ, ಊರಾಗೂ ಎಲ್ರಿಗೂ 7 ದಿನ ಸಾಕಮ್ಮಂಗೆ ಎಲ್ರಿಗೂ ನನ್ನ ಅಳಿಯ ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ನಾನು ಕಾರಾಗೆ ಹೋಗ್ಬಿಡ್ಲಾ? 2,000 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಕಾರಾಗೆ ಹೋಗ್ಬಿಡ್ಲಾ? ಬ್ಯಾಡ ಬ್ಯಾಡ, ಬಸ್ ಹತ್ಕೊಂಡು ಹೋಗು. ಕಾರ್ಗೇನು ಸುಮ್ಮನೆ ಪೆಟ್ರೋಲ್ ಬಂದ್ಬಿಡ್ತದ ನಿನಗೆ? ಹೋ, ನನ್ನ ಗಂಡನ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟು ನೀನೆಲ್ಲ ಹಾಳು ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀಗ ನೀನು? ಅಮ್ಮ, ಅದಕ್ಕೆಲ್ಲ ನಾನು ಬಿಡಕ್ಕಿಲ್ಲ. ಹೋಗೋಗಿ ಸುಮ್ಕೇಣಿಯ. ಆಟೋ ಇನ್ನೇನು ಬಂತು ಅಂತ ಅನ್ನಿಸ್ತದೆ, ಹೋಗಿ ಸುಮ್ಕೇಣಿಯ. ಅಲ್ಲ ಮಗಳೇ, ಬಸ್ಸಾಗೆ ಹೋಗೋ ಅಷ್ಟೊತ್ತಿಗೆ ಕತ್ಲಾಯ್ತದೋ ಏನೋ, ಸಂಜೆ ಆಗೈತಲ್ಲ ಆಗಲೇ ನೀನಿಯ. 6 ಗಂಟೆ 7 ಗಂಟೆ ಆಯ್ತದೆ, ಲೇಟ್ ಆಯ್ತದೆ. ಯಾಕೆ? ಅಲ್ಲಿ ನಿನ್ನ ಮಗ ಅವನೇ, ನಿನ್ನ ಗಂಡ ಅವನೇ, ಅವನ್ನೇ ನೀ ಕರೆಸ್ಕೊಂಡು ಆರಾಮಾಗಿ ಹೋಗಿ ಗಾಡಿ ಕರ್ಸ್ಕೊಂಡು ಹೋಗು. ಮೊಬೈಲೆಲ್ಲ ಅದ್ರಾಗೆ ಇಕ್ಕಿವ್ನಿ, ಬ್ಯಾಗಾಗೇನೇನಿಯ. ಆಧಾರ್ ಕಾರ್ಡು, ಮೊಬೈಲು, ಹಂಗೇನಿ 2,000 ರೂಪಾಯಿ ಕಾಸು ಎಲ್ಲ ಮಡಗಿವ್ನಿ. ಸಾಲದಿಲ್ಲ ಅಂದರೆ ಕೇಳು, ಇನ್ನೊಂದು 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಹೋಗಿವಂತೆ. ಏನು ಬೇಡ, ಸಾಕು ಬಿಡು, ಸಾಕು ಬಿಡೆ, ಸಾಕು. ನೀನು ಎತ್ತಿ ಸಾಕಿ ಸೆಲ್ವಿದಕ್ಕೆ ಇವತ್ತೊಳ್ಳೆ ಬಹುಮಾನ ನೀನು ಕೊಟ್ಬಿಟ್ಟೆ. ಸಾಕು ಸಾಕು, ಇನ್ನು ಯಾವ ಬಹುಮಾನನೂ ನಿನ್ನಿಂದ ನಾನು ನಿರೀಕ್ಷೆ ಮಾಡೋಕ್ಕಿಲ್ಲ. ಸಾಕು ಸಾಕು ಸಾಕು, ಇಷ್ಟು ಕೊಟ್ಟಲ್ಲ ಅಷ್ಟೇನಿಯ, ಸಾಕು. ಇನ್ನಷ್ಟೇ ನೆಮ್ಮದಿಯಾಗಿ ಹೋಯ್ತೀನಿ ಬಿಡು. ನೀನು ಬೇಡ, ನಿನ್ನ ಕಾರು ಬೇಡ, ನಿನ್ನ ಬಾಂಗ್ಲೆ ನೀವು ಬೇಡ. ನನ್ನ ಪಾಡಿಗೆ ನಾನು ಆರಾಮಾಗಿರ್ತೀನಿ ಬಿಡು. ನಿನ್ನ ಪಾಡಿಗೆ ನೀನು ಆರಾಮಾಗಿಲ್ಲ. ಏನಿಯ ಕೋಟಿ ನಿಕ್ಕೊಂಡು ನೀನಿರು. ಹೌದು, ನನ್ನ ಗಂಡ ಕೋಟ್ಯಾಧೀಶ್ವರ ಅಲ್ವಾ? ಕೋಟಿನ ನಾನೇ ಇಟ್ಕೊಂಡಿರ್ತೀನಿ, ಸರಿನಾ? ನೀನೇನು ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹೋಯ್ತಾ ಇರು ಅಂತ ಹೇಳಿದ್ನಲ್ಲ, ಆಟೋ ಬಂತು ಅಂತ ಅನ್ನಿಸ್ತದೆ, ಹತ್ಕೊಂಡು ಹೋಯ್ತಾ ಇರು. ಅವ್ನು ಆಟೋದವನಿಗೆ ಹೇಳಿದ್ದೀನಿ ಫೋನ್ ಮಾಡಿ, ಇಂಥ ಲೊಕೇಶನ್ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಸು ಅಂತ. ಅವನೇ ಬಸ್ ಹತ್ತಿಸ್ತಾನೆ. ನೋಡು, ನೀನೇನು ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇಲ್ಲಿಂದ ಹೋಯ್ತಾ ಇರು. ಸರಿ ಬಿಡು ಮಗಳೇ, ಆಯಿತು, ಹೋಯ್ತೀನಿ. ಆಯಿತು ಬಿಡು, ಹೋಗ್ಬೇಕು ತಾನೇ, ಹೋಯ್ತೀನಿ ಬಿಡು. ಸಂಜೆ 7 ಗಂಟೆ ಆಯ್ತದೆ ಅನ್ನಿಸ್ತದೆ ಹೋಗೋ ಅಷ್ಟೊತ್ತಿಗೆ. ಹೋಗಿ ಫೋನ್ ಹಾಕ್ತೀನಿ. ಸರಿ ಹೇಳು. ಸರಿ ಮಗಳೇ, ಆಟೋ ಬಂದೈತೆ. ಗೇಟ್ ಹತ್ರನೇ ಕಾಯ್ತಾವನೆ. ನೀನು ಎಷ್ಟೊತ್ತು ಅಂತ ತಡ ಮಾಡ್ತೀಯಾ? ಹೋಗು ಸುಮ್ಕೇನಿಯ. ಸರಿ ಆಯ್ತು. ಏನಮ್ಮ ಸೊಸೆ, ಏನು ನಿಮ್ಮಮ್ಮ ಆಟೋ ಹತ್ಕೊಂಡು ಹೋಗ್ತಾವ್ರಲ್ಲ? ಹಾತೆ, ಅವ್ರು ಊರಿಗೆ ಹೋಗ್ಬೇಕು ಅಂತ ಅಂದ್ರು, ಅದಕ್ಕೆ ಊರಿಗೆ ಹೊರಟ್ರು. ಹೌದಾ? ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ? ಊರಿಗೆ ಇಷ್ಟು ಬೇಗ ಹೊರಟ್ಬಿಟ್ರಾ? ಇಲ್ಲೇ ಇರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅತ್ತೆ, ಅವ್ರು ಸುಮ್ಮನೆ ತಮಾಷೆ ಮಾಡಿರ್ತಾರೆ ಅಷ್ಟೇನೇನಿಯ.
ನಮ್ಮ ಅಮ್ಮಂಗೆ ಎಲ್ಲನೂ ಬ್ಯಾರ ಮನೆಗೆಲ್ಲ ಇರಕ್ಕಿಲ್ಲ. ನಮಗೂ ಏನು ಕಮ್ಮಿ ಇಲ್ಲ ಅತ್ತೆ ಊರಾಗೆ. ನಮಗೂ ಹೊಟ್ಟೆ ತುಂಬ ಊಟ ಗೀಟ ಎಲ್ಲನೂ ಐತೆ. ನಮ್ಮ ಅಪ್ಪನೂ ಜಮೀನ್ದಾರು. ನಮ್ಮಮ್ಮ ಇಲ್ಲಿ ಇದ್ಬಿಟ್ರೆ ಅಲ್ಲಿ ನಮ್ದೆಲ್ಲನೂ ಆಸ್ತಿ ಪಾಸ್ತಿ ಅವರು ತೋಟ ಗೀಟ ವ್ಯವಹಾರ ಎಲ್ಲ ನೋಡ್ಕೋಬೇಕಲ್ವಾ. ಅದಕ್ಕೇನಿಯ ನಮ್ಮಮ್ಮ ಇಲ್ಲ ಒಯ್ತೀನಿ ಅಂತ ಹೇಳಿದ್ರು. ನಾನು ಸುಮಾರು ಬಲವಂತವ ಮಾಡಿದೆ, ಇರು ಅಂತ ಹೇಳ್ಬಿಟ್ಟು. ಆದರೆ ನಮ್ಮಮ್ಮ ಆಗಲ್ಲ ಮಗಳೇ, ನಂಗೂ ಟೇಮ್ ಆಗೋಗ್ಬಿಟ್ಟೈತೆ, ಒಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಮ್ಮಮ್ಮ 2 ದಿನ ಇದ್ದಿದ್ದೆ ಹೆಚ್ಚು ಅತ್ತೆ ಇಲ್ಲಿ ಮನೆಯಾಗೆ. ನಮ್ಮಮ್ಮ ಒಂದು ದಿನನೂ ಇರೋದಿಲ್ಲ ನಮ್ಮಮ್ಮ ಎಲ್ಲೂ. ನನಗೋಸ್ಕರ ಅಂತ 2 ದಿನ ಇತ್ತು ಅಷ್ಟೇ. ಅವರ ಮತ್ತೆ ವರ್ಷಕ್ಕೊಂದ್ಸಲ ಬಂದರೂ ಬರ್ತಾರೆ, ಇಲ್ಲ ಅಂದರೆ ಇಲ್ಲ ಅತ್ತೆ. ಅವರು ಯಾವಾಗೂ ಅವರು ನಮ್ಮ ತೋಟ ಕೀಟ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರ ಜೊತೆ ಅವ್ರು ಶಾನೆ ಇರೋದು. ಅವ್ರಿಗೆ ಇಷ್ಟನೂ ಇರಲಿಲ್ಲ ಇಲ್ಲಿರೋದು. ನಾನೇ ಬಲವಂತ ಮಾಡಿ ಇರಿಸ್ಕೊಂಡಿದ್ದೆ, ಇರು ಅಂತ ಹೇಳ್ಬಿಟ್ಟು. ಈ ಕೊನೆಗೆ ಶಾನೆ ಬಲವಂತ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹೊರಟ್ಬಿಟ್ರು. ಹೌದೇ, ನಾನೆಲ್ಲೋ ಇಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ ನಿಮ್ಮಮ್ಮ. ಹೌದಾ, ಮತ್ತು ಊರಾಗೆಲ್ಲನೂ ಶಾನೆ ಕೆಲಸ ಐತೆ ಅಂತ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಿಲ್ಲ. ಹೋದ್ರೆ ಹೋಗ್ಲಿ ಬಿಡು. ಮೂವತ್ತೆ ಅವ್ರು ಮೊದಲಿಂದನೂ ವ್ಯವಹಾರಗಳು ಶಾನೆನೇನಿಯ. ನಮ್ಮ ತೋಟ ಗೀಟ ಅದು ಇದು ಎಲ್ಲನೂ ನೋಡ್ಕೋಬೇಕು. ಒಂದಲ್ಲ ಎರಡಲ್ಲ ಶಾನೆ ವ್ಯವಹಾರಗಳಿರ್ತವೆ. ನಮ್ಮಮ್ಮನೂ ಕುಂತ್ಕೊಂಡು ತಿನ್ನ ನಮ್ಮಮ್ಮಂಗೂ ಅಭ್ಯಾಸ ಇಲ್ಲ. ಅದಕ್ಕೆ ಏನಿಯ ಹೋದ್ರು ಅಲ್ಲೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ತುಂಬ ಬಲವಂತ ಮಾಡಿದೆ. ಇರಲ್ಲ ಅಂತ ಹೇಳಿದ್ರು. ಅಲ್ಲಿಗೂ ನಾನು ನಮ್ಮ ಯಜಮಾನ್ರು ಬರೋ ಗಂಟನಾದ್ರೂ ಇರಮ್ಮ ನೀನು ಒಳಿಯ ಬೇಜಾರು ಮಾಡ್ಕೊತಾರೆ ಅಂತಂದ್ರೂ ಕೇಳಲಿಲ್ಲ. ಅಯ್ಯೋ ಅಲ್ಲೆಲ್ಲ ಕೆಲಸದ್ದು ಟೇಮ್ ಆಯ್ತದೆ ಅಂತ ಹೇಳ್ಬಿಟ್ಟು ನೋಡಿ ಬ್ಯಾಗೂ ಏನು ತಗೊಂಡಿಲ್ಲ, ಬಟ್ಟೆನೂ ಇಲ್ಲೇ ಬಿಸಾಕಿ ಚಿಕ್ಕದೊಂದು ಪರ್ಸ್ ಹಿಡ್ಕೊಂಡು ಹೊಂಟೋಗ್ಬಿಟ್ರು. ಕಾರಾಗಾದ್ರೂ ಕಳಿಸ್ಬೋದಿತ್ತೇನೋ. ಅತ್ತೆ ಅವ್ರಿಗೆ ಬಸ್ ಅಭ್ಯಾಸ ಐತೆ, ಅವರೆಲ್ಲ ಏನಂತೆ ಓಡಾಡಿ ಅಭ್ಯಾಸ ಐತೆ. ನಾನು ಹೇಳ್ದೆ ಕಾರ ಕಳಿಸ್ತೀನಿ ಅಮ್ಮ ಅಂತಂದಿದ್ದಕ್ಕೆ ಬೇಡ ಕಾರೆಲ್ಲ ಏನೂ ಬೇಡ, ನಾನು ಬಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ ಆ ಥರ ಎಲ್ಲನೂ ಕಾರಾಗಿ ಹೋಗ್ಬೇಕು ಅಂತ ಅನ್ಕೊಳ್ಳೋರಲ್ಲ ಅತ್ತೆ. ಅವ್ರು ಹೆಂಗಿದ್ರೆ ಹಂಗೇನೆ, ತುಂಬ ಸಿಂಪಲ್ ಅಷ್ಟೇನೆ. ಹೌದಾ, ಅಲ್ಲ ನನಗೂ ಒಂದು ಮಾತು ಹೇಳಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ ಅತ್ತೆ, ಹೇಳ್ಬೇಕು ಅಂತಾನೆ ನೀವೇ ಬಂದರು, ನೀವು ಮಲಗಿದ್ರಿ ಅಲ್ವಾ, ಅದಕ್ಕೇನೆ ಹಾಗೆ ಹೊರಟೋಗ್ಬಿಟ್ರು. ಹೌದಾ, ರೂಮಲ್ಲಿದ್ದೆ ಮಲಗಿರ್ಲಿಲ್ಲ. ಪರವಾಗಿಲ್ಲ ಬಿಡು, ಫೋನಾಗಿ ಮಾತಾಡ್ತೀನಿ. ಸರಿ ಅತ್ತೆ. ನಾನೆಲ್ಲ ಇಲ್ಲೇ ಇರ್ತಾಳೆ ಅಂತ ಅನ್ಕೊಂಡಿದ್ದೆ, ಹೊರಟೆ ಹೋಗ್ಬಿಡ್ಲಾ? ಏನೋ ಅರ್ಥನೇ ಆಗಕ್ಕಿಲ್ವಲ್ಲ. ಇಲ್ಲೇ ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಏನು ಕತೆನೋ, ಹೋದ್ರೆ ಹೋಗ್ಲಿ ಬಿಡು.